ಮಾಸ್ಗೆ ಬಾಸ್ ಜೈ ಡಿಬಾಸ್. ಅಡ್ರೆಸ್ ಮಿಸ್ ಆಗಿದೆ. ಎತ್ಕೊಂಡ ಭಯ ಅನ್ಸ್ತಿತ್ತಂದ್ರು ಅದೇ ಫೀಲ್ ಅಲ್ಲಿ ಬರ್ಬೇಕು. ಅರೆ ಪಂಚರಂಗಿ ನೀಡು ನೀಲಿ ಬಾನಿಗೊಂದು ಬೇರೆ ಅಂಗಿ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ತುಂಬಾ ರಿಕ್ವೆಸ್ಟ್ ಬಂದಿತ್ತು. ಯಾರ್ದು? ಪುನೀತ್ ಅವ್ರದ್ದು ಸಾಂಗ್ ಮತ್ತೆ ಡಿಬಾಸ್ ಅವ್ರ ಸಾಂಗ್ ಇಂದು. ನಾವು ಫಸ್ಟ್ ಈಗ ಇವತ್ತು ನಾವು ಎರಡು ವಿಡಿಯೋ ಮಾಡ್ತಾ ಇದೀವಿ. ಹಂಗೆ ನಾವು ಹೋಗೋ ಲೊಕೇಶನ್ ತೋರಿಸ್ತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವಿಡಿಯೋ ಈಗ 7 lakh ಸಮಥಿಂಗ್ ಏನೋ ಆಗಿದೆ, ಎಲ್ಲ 8 lakh ಆಗಿರ್ಬೋದು. ಹೋಪ್ 1 million ದಾಟತ್ತೆ ಅಂತ. ನಿಮ್ ಸಪೋರ್ಟ್ ಎಲ್ಲ ಹಿಂಗೆ ಇರ್ಲಿ. ಹಂಗೆ ಬನ್ನಿ, ನಾವು ನೆಕ್ಸ್ಟ್ ಕಾಸ್ಟ್ಯೂಮ್ ರೆಡಿ ಮಾಡ್ಕೊಬೇಕೀಗ. ಇವತ್ತೇನ್ ಗೊತ್ತಾ, ಈಗ ಪುನೀತ್ ಅವ್ರದ್ದು ಮಾಡ್ಬೇಕು. ಫಸ್ಟ್ ನಾವೀಗ ದರ್ಶನ್ ಸರ್ ಅವ್ರದ್ದು ಮಾಡ್ಬೇಕು ಅನ್ಕೊಂಡಿದೀವಿ. ಯಾವ ಸಾಂಗ್ ಅದು? ಯಾವ ಸಾಂಗ್ಗೆ? ಹಿಂಗೆ ಯಾವ್ದದು? ನಿನ್ನಾಣೆ ನಿನ್ನಾಣೆ ಆ ಸಾಂಗು. ಆದ್ರೆ ನಂಗೆ ಸೀರೆ ಉಟ್ಕೊಳಕ್ ಬರಲ್ಲ. ಅಮ್ಮ ಬೇರೆ ಬೆಂಗಳೂರು ಹೋಗಿದ್ದಾರೆ. ಸೊ ಈಗ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಮಾಮನ ಹೆಂಡ್ತಿ ಇದ್ದಾರೆ, ಅವ್ರು ನಮಗೆ ಸೀರೆ ಉಡಿಸ್ತಾರೆ. ಆಮೇಲೆ ಅಲ್ಲಿಂದ ಇಲ್ಲಿಂದ ಎಷ್ಟೋ ದೂರ ಹೋಗ್ಬೇಕು ಆ ಲೊಕೇಶನ್ಗೆ. ಯಾವ ಲೊಕೇಶನ್? ಎಲ್ಲಿ ಮಂಗಿ? ಎಷ್ಟು ದೂರ ಹೇಳು. 1 40 kilometers ಇದೆ. ಅಲ್ಲಿ ಹೋಗ್ಬೇಕು. ಅಲ್ಲಿ ತೋರಿಸ್ತೀವಿ, ಆ ಲೊಕೇಶನ್ ಎಲ್ಲ ತೋರಿಸ್ತೀವಿ, ಆಯ್ತಾ? ಸೊ ಬನ್ನಿ ಬನ್ನಿ ಬನ್ನಿ. ಈಗ ನಮ್ಮ ಅಜ್ಜಿ ಮನೆಗೆ ಬಂದೆ. ಇವನೇ ಪಪ್ಪಿ ಪಪ್ಪಿ ಪಪ್ಪಿ. ಆಂಟಿ ಇವಳು ಈಗ ಇವತ್ತಿನ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್. ಇಲ್ಲ, ಅಲ್ಲಿದ್ದಾರೆ. ಬೇಡಮ್ಮ, ತಿಂಡಿ ತಿನ್ಕೊಂಡ್ ತಿಂಡಿ ತಿನ್ಕೊಂಡ್ಬಂದೆ. ಚಿತ್ರಾನ್ನ ಇಲ್ಲ ಇಲ್ಲ, ಅಲ್ಲಿ ಕಾರಲ್ಲಿದ್ದಾರೆ. ಅಲ್ಲೇ ಅಲ್ಲ ಹೋಗ್ದು. ಹಾಯ್ ಮೇಡಮ್ಮ, ಹಾಯ್ ಮಾಡು. ರೆಡಿ ಆಗಿದ್ದೀನಿ. ಆಂಟಿ ಸೀರೆ ಉಡ್ಸಿದ್ದಾರೆ. ಈಗ ಹೊರಡೋದು. ಆಮೇಲೆ ಲೊಕೇಶನ್ ತೋರಿಸ್ತೀನಿ ಬನ್ನಿ. ಆಂಟಿ ಬಾಯ್. ಅಮ್ಮ ಬಾಯ್. ಆ ಕಡೆಯಿಂದ ಕೂರ್ತೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಕಾಡೆ ಮತ್ತೆ ಈಗ ಯಾರು ಇಲ್ಲ, ರೋಡ್ ಖಾಲಿ ಇದೆ. ಚೆನ್ನಾಗಿದೆ ರೋಡು. ಯಾವುದೋ ಅಪರೂಪಕ್ಕೊಂದು ವೆಹಿಕಲ್ ಬಂತ, ಅವನು ಪಾಪ ಒಬ್ಬನೇ ಹೋಗ್ತೀಯ. ಇವತ್ತಿನ ಸಾಂಗ್ ಯಾವುದು ಅಂದ್ರೆ ಮಾಸ್ಗೆ ಬಾಸ್, ಡಿಬಾಸ್ ಅವರ ಸಾಂಗ್. ಜೈ ಡಿಬಾಸ್. ಗೊತ್ತಾಯ್ತಾ? ಅಡ್ರೆಸ್ ಮಿಸ್ ಆಗಿದೆ. ನಮ್ಮ ವಿಡಿಯೋಗ್ರಾಫರ್, ಇವತ್ತಿನ ವಿಡಿಯೋಗ್ರಾಫರ್ ಮೊಬೈಲ್ ನೋಡ್ತಾ ಇದ್ದಾರೆ. ಬನ್ನಿ, ಇದೇ ಊರು. ನೀನ್ ತೋರ್ಸು. ಅಯ್ಯೋ, ಮತ್ತೆ ಅವ್ರಮ್ಮ. ಓಯ್ ಹರಿ, ಮರಿ ಹುಟ್ಟುವ ಇಲ್ಲಿ. ಎಷ್ಟು ಕ್ಯೂಟ್ ಇದೆ ಅಮ್ಮ. ಅದು ಸೀರಿಯಸ್ಲಿ ಗಾಯ್ಸ್, ಹಳ್ಳಿ ಲೈಫ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಸಿಟಿಯಲ್ಲಿ ಇದ್ದು
ನಿಜ ಅಲ್ಲಿ ಎಷ್ಟು ಬೋರ್ ಅನ್ಸಿರುತ್ತೆ ಅಂದ್ರೆ ಇಲ್ಲಿ ಬಂದ್ರೆ ತುಂಬಾ ಖುಷಿ ಅನ್ಸುತ್ತೆ. ಎಲ್ಲ ಗ್ರೀನ್ ಗ್ರೀನ್ ಮತ್ತೆ ಚೆನ್ನಾಗಿ ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿರ್ತಾರೆ. ಏನೋ ಒಂಥರ ಖುಷಿ ಅನ್ಸುತ್ತೆ. ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಊರನ್ನ. ನೋಡಿ ಎಷ್ಟು ಫ್ಲವರ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಹಳ್ಳಿ. ಇಲ್ಲ ಮೇಕೆ ಮರಿ ಅದ್ರ ಒಂದ್ ಫೋಟೋ ತೆಗ್ಸ್ಕೊಂಬೋದಿತ್ತು ಅಲ್ವಾ? ಏನೇ ಕುಳ್ಳ ಇಲ್ಲೂ ಕಾಣ್ತಾನೆ ಇಲ್ಲ. ಇಷ್ಟ ತನಕ ಇಲ್ಲೇ ಇತ್ತು. ಎಲ್ಲೋಯ್ತು? ಇಲ್ಲೇ ಹಾ ಇಲ್ಲಿ ಯಾರಿಲ್ಲ. ಫೋನಮ್ಮ ಕಚ್ಚದ ಗುದ್ದಲ್ಲ ಏನ್ ಮಾಡಲ್ಲ. ಭಯ ಅನ್ಸುತ್ತೆ. ಅವಾಗ್ಲೇ ಮುಟ್ದಾಗ ಏನು ಇರ್ಲಿಲ್ಲ ಇಲ್ಲಿ. ಈಗ ನೋಡಿ ಈಗೇನೋ ಆಗಿದೆ. ಇದೇ ಮರಿನಾ ಬೇರೆ ಮರಿನ ಇದು? ಇದೇ ಅನ್ಕೋತೀನಿ. ಇದೇನೆ. ತಾಗ್ಸ್ಕೊಂಡಿರ್ಬೇಕು ಮೇಬಿ. ಎತ್ಕೊಂಡ ಭಯ ಅನ್ಸ್ತಿತ್ತಂದ್ರು. ಅಯ್ಯಪ್ಪ ಓನಮ್ಮ. ಅಯ್ಯೋ ಓ ಸೌಂಡ್ ನೋಡು, ಗುರ್ಮ್ ಗುರ್ಮ್ ಅಂತ ತಿಂತೈತೆ. ಆಕ್ಚುಲಿ ಅದು ಏನು ಇಲ್ಲ ಅಂದ್ರೆ ಚೀವ್ ಮಾಡ್ತಾನೆ ಇರುತ್ತೆ ಅಂತ. ಹೌದಾ? ಎಷ್ಟು ಕ್ಯೂಟ್ ಆಗಿದೆ ಮಾತ್ರ. ಮಲ್ಕೋ ಈ ಚೆನ್ನಾಗ್ ಚಂದ ಇದೆ ಮಾತ್ರ. ಜೋಜೋ ಅಚ್ಚೋ ನಿಂಕತ್ತೆ. ಓನ ಬಂಕರಮ್ಮ ತಗೊಂಡ್ಬಂದ್ಬಿಡು, ಕರ್ಕೊಂಡೋಗ್ಬಿಡು. ಕರ್ಕೊಂಡು ಹೋಗೋಣ. ನಿನಗೆ ಬರ್ತೀಯಾ? ಎಂತ ನಿನ್ ಹೆಸರು? ಉಂಟಮ್ಮ. ಪಾಪ ನಮ್ಗೆ ಗೋಪಿ ಅಣ್ಣ ಅವರು ನಾವು ಬರ್ತೀವಿ ಅಂತ ಚಿಕನ್ ಮಾಡಿಬಿಟ್ಟಿದ್ದಾರೆ. ಚಿಕನ್ ಚಪಾತಿ. ಇದೇ ಲೊಕೇಶನ್. ಹೀರೋಯಿನ್ ರೆಡಿ ಇದ್ದಾರೆ. ಹೀರೋನೇ ಲೇಟ್ ಆಗ್ತಾ ಇದೆ ನೋಡಿ. ಇಲ್ಲಿ ಅವ್ರು ರೆಡಿನೇ ಆಗಿಲ್ಲ ಇನ್ನ. ಇವಾಗ ಎಂಟ್ರಿ ಕೊಡ್ತಾ ಇದ್ದಾರೆ. ಹೀರೋಯಿನ್ ಆಗ್ಲಿ ರೆಡಿಯಾಗಿ ಬಂದ್ರೆ ಇವನು ಇಲ್ಲಿ ಬಂದು ಈಗ ರೆಡಿ ಆಗ್ತಿದ್ದಾನೆ. ಕಪ್ಪು ಬೇರೆ ಆಗ್ತಿದೆ. ವಿಡಿಯೋ ಚೆನ್ನಾಗೇ ಬರಲ್ಲ. ಅದೇ ಫೀಲ್ ಅಲ್ಲಿ ಬರ್ಬೇಕು. ಈಗಿನ ಸಾಂಗಿಂದು ಶೂಟಿಂಗ್ ಎಲ್ಲ ಮುಗೀತು. ಬಟ್ ತುಂಬಾನೇ ಕತ್ಲಾಗ್ಬಿಟ್ಟಿದೆ. ಅಂದ್ರೆ ನಾವು ಬಂದಿದ್ದೆ ಲೇಟ್ ಆಯ್ತು. ಮಾರ್ನಿಂಗ್ ಸ್ವಲ್ಪ ಬೇಗ ಬರ್ಬೇಕಿತ್ತು. ಒಂದು 9 ಇರಬೇಕಿತ್ತು. ನಾವು ಬಂದಿದ್ದೆ ಇಲ್ಲೊಂದು ಅಲ್ಲಿ ಊಟ ಮಾಡ್ಕೊಂಡು ಎಲ್ಲ ಮಾಡೋಷ್ಟಿಗೆ ಒಂದು 3 ಗಂಟೆ ಆಗಿತ್ತು. ಸ್ಟಾರ್ಟ್ ಮಾಡಿ ಇದು ತುಂಬಾ ಟೇಕ್ ತಗೊಂತು. ನಿಜವಾಗ್ಲೂ ರಕ್ಷಿತಾ ಮ್ಯಾಮ್ ಮತ್ತೆ ದರ್ಶನ್ ಹೋಗೋದು ಯಪ್ಪ ಎಷ್ಟು ಸಕಾಲ ಮಾಡಿದ್ದಾರೆ. ನಮಗೆ ಮಾಡೋಕ್ಕಾಗ್ತಿಲ್ಲ. ಅದನ್ನು ಟ್ರೈ ಮಾಡಿದ್ದೀವಿ. ಆಮೇಲೆ ಪುನೀತಿಂದು ಮಾಡೋಕ್ಕೆ ಡ್ರೆಸ್ ತಂದಿದ್ವಿ, ಬಟ್ ಆಗಲಿಲ್ಲ ಮಾಡೋಕ್ಕೆ. ಇನ್ನೊಂದು ದಿನ ಬಂದು ಮತ್ತೆ ಮಾಡ್ತೀವಿ. ಸೊ ಟೇಕ್ ಕೇರ್. ಜೈ ಡಿಬಾಸ್ ಅಂತ ಕಮೆಂಟ್ ಮಾಡಿ.